ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ರಂಗಸಜ್ಜಿಕೆ ಆಗ್ತಾ ಇದೆ. 2 ದಿನದ ಹಿಂದೆ ಜಿಬಿಎ ಆಯುಕ್ತರು ವೋಟರ್ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಶಾಸಕ ಮುನಿರತ್ನ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಜಿಬಿಎ ಎಲೆಕ್ಷನ್ ಹೊತ್ತಿಗೆ ನನ್ನ ರಾಜೀನಾಮೆ ಪಡೆಯೋದಕ್ಕೆ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇವೆ ಅನ್ನುವಂಥ ಗಂಭೀರ ಆರೋಪವನ್ನ ಎಂಎಲ್ಎ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 100 ಮುನಿರತ್ನ ಹುಟ್ಟಾಕ್ತಾರೆ. ಮುನಿರತ್ನ ವಿರುದ್ಧ ನಡೆಯುತ್ತಿದ್ಯಾ ಕೈವಾಡ? ರಿಪಬ್ಲಿಕ್ ಮುಂದೆ ಪೋಕ್ಸೋ ಷಡ್ಯಂತ್ರದ ಬಾಂಬ್. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕ್ತಾರೆ. ಮುನಿರತ್ನ ಹಾಲಿ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಮುನಿರತ್ನ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕಟ್ಟಾಳು. ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರವನ್ನ ಪ್ರತಿಷ್ಠಾಪಿಸಲು ಕಾಂಗ್ರೆಸ್ಗೆ ಕೈಕೊಟ್ಟಿದ್ದ ಮುನಿರತ್ನ ಬಿಜೆಪಿಯನ್ನ ಬಲಪಡಿಸಿದ್ರು. ಅಲ್ಲಿಂದ ಶುರುವಾದ ಡಿಕೆ ಫ್ಯಾಮಿಲಿ ವರ್ಸಸ್ ಮುನಿರತ್ನ ಸಮರ ಇಂದಿಗೂ ನಿಂತಿಲ್ಲ. ಆರ್ಆರ್ ನಗರ ಕ್ಷೇತ್ರದಲ್ಲಿ ನನ್ನ ರಾಜಕೀಯ ಜೀವನ ಮುಗಿಸಲು ಡಿಕೆ ಬ್ರದರ್ಸ್ ಮಸಲತ್ತು ಮಾಡ್ತಿದ್ದಾರೆಂದು ಶಾಸಕ ಮುನಿರತ್ನ ಅವಕಾಶ ಸಿಕ್ಕಾಗಲೆಲ್ಲ ಆರೋಪ ಮಾಡ್ತಾನೆ ಇರ್ತಾರೆ. ರೇಪ್ ಕೇಸ್ನಲ್ಲಿ ಜೈಲು ಮುಖ ನೋಡಿರೋ ಶಾಸಕರು ಇದೀಗ ರಿಪಬ್ಲಿಕ್ ಕನ್ನಡದ ಮುಂದೆ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ರು. ಜಿಬಿಎ ಚುನಾವಣೆ ಈಗಾಗಲೇ ಕೆಲವು ಅರ್ಜಿಗಳು ಮೂಗರ್ಜಿಗಳು ಬರೀತಾ ಇದ್ದಾರೆ. ನೀನು ಎಂಎಲ್ಎ ರಾಜೀನಾಮೆ ಕೊಟ್ಬಿಡು, ಇಲ್ಲಾಂದ್ರೆ ಜಿಬಿಎ ಚುನಾವಣೆ ಒಳಗಡೆ ನಿನ್ ಮೇಲೆ ಪೋಕ್ಸೋ ಕೇಸ್ ಹಾಕ್ತಾರೆ. ಆಗ್ಲೇ ಬರೀತಾ ಇದ್ದಾರೆ, ಪತ್ರಗಳು ಬರ್ತಾ ಇದೆ, ಬರೀತಾನೆ ಇದ್ದಾರೆ. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕ್ತೀವಿ. ರಿಪಬ್ಲಿಕ್ ಕನ್ನಡದ ಜೊತೆ ಮನಬಿಚ್ಚಿ ಮಾತನಾಡಿರೋ ಶಾಸಕ ಮುನಿರತ್ನ ರಾಜೀನಾಮೆಗೆ ನಾನು ರೆಡಿ, ಆದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ ಎಂದು ಹೇಳಿದ್ರು. ತೃಪ್ತಿ ಆಗ್ತಾರೆ, ಆಯ್ತು ಕೊಡ್ತೇನೆ. ನಾನು ಏನು ನಿಂತೋಗಿದೆಯಲ್ಲ ಕಾಮಗಾರಿಗಳು ಇವೆಲ್ಲ ಪೂರ್ಣಗೊಳಿಸಿ ಸಾಕು. ಇದು ಸವಾಲಲ್ಲ, ಭಿಕ್ಷೆ. ಕ್ಷೇತ್ರದ ಜನರಿಗೋಸ್ಕರ ಅವ್ರ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಶಿಕ್ಷೆ ಕೊಡ್ತಾನೆ ಇರಿ. ನಿಮ್ಗೆ ತೃಪ್ತಿ ಆಗೋಷ್ಟು ಶಿಕ್ಷೆ ಕೊಡಿ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ತಮ್ಮನ ಸೋಲ್ನ ನೀವು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ತಮ್ಮನ ಸೋಲ್ನ ನೀವು ಮರೆಯಕ್ಕಾಗ್ತಾ ಇಲ್ಲ. ಆ ಸೋಲಿನ ನೋವು ನನಗೆಷ್ಟು ಹಿಂಸೆ ಕೊಟ್ಟರು ನಿಮ್ಗೆ ತೀರ್ತಾ ಇಲ್ಲ. ಮೂರ್ಖರು. ಮುನಿರತ್ನನ್ನ ಒಬ್ಬನ್ನ ಜೈಲಿಗೆ ಕಳಿಸ್ಬಿಟ್ರೆ ಪೋಕ್ಸೋ ಕೇಸ್ ಹಾಕಿ, ಭಾರತೀಯ ಜನತಾ ಪಾರ್ಟಿ 100 ಮುನಿರತ್ನ ಹುಟ್ಟಾಕ್ತಾರೆ. ಇವತ್ತು ಇಡೀ ಕ್ಷೇತ್ರಕ್ಕೊಬ್ಬ ಮುನಿರತ್ನ, ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಮುನಿರತ್ನ ಹುಟ್ಟಾಕೋ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ. ದಡ್ರು ಮುನಿರತ್ನ ತೊಂದರೆ ಮಾಡಿ ಜೈಲಿಗೆ ಕಳಿಸ್ಬಿಟ್ರೆ ಗೆದ್ದು ಬಿಡ್ತೀವಿ ಅನ್ನೋ ಮುನಿರತ್ನಂದು ಪಿತ್ರಾಜಿತ ಆಸ್ತಿ ಅಲ್ಲ ಇದು. ಬಿಜೆಪಿ ಶಾಸಕ ಮುನಿರತ್ನ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಅವರಿಗೆ ನೇರ ಸವಾಲು ಹಾಕಿದ್ದಾರೆ. ಜೊತೆಗೆ ಪೋಕ್ಸೋ ಷಡ್ಯಂತ್ರದಂತಹ ಆರೋಪವನ್ನು ಮಾಡಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ತಮಿಳುನಾಡು ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದು ಬೆಂಗಳೂರಿಗೆ ವಾಪಸ್ ಬಂದ ಬಳಿಕ ಅದೇನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ರಂಗಸಜ್ಜಿಕೆ ಆಗ್ತಾ ಇದೆ. 2 ದಿನದ ಹಿಂದೆ ಜಿಬಿಎ ಆಯುಕ್ತರು ವೋಟರ್ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಶಾಸಕ ಮುನಿರತ್ನ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಜಿಬಿಎ ಎಲೆಕ್ಷನ್ ಹೊತ್ತಿಗೆ ನನ್ನ ರಾಜೀನಾಮೆ ಪಡೆಯೋದಕ್ಕೆ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇವೆ ಅನ್ನುವಂಥ ಗಂಭೀರ ಆರೋಪವನ್ನ ಎಂಎಲ್ಎ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 100 ಮುನಿರತ್ನ ಹುಟ್ಟಾಕ್ತಾರೆ. ಮುನಿರತ್ನ ವಿರುದ್ಧ ನಡೆಯುತ್ತಿದ್ಯಾ ಕೈವಾಡ? ರಿಪಬ್ಲಿಕ್ ಮುಂದೆ ಪೋಕ್ಸೋ ಷಡ್ಯಂತ್ರದ ಬಾಂಬ್. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕ್ತಾರೆ.
ಮುನಿರತ್ನ ಹಾಲಿ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಮುನಿರತ್ನ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕಟ್ಟಾಳು. ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರವನ್ನ ಪ್ರತಿಷ್ಠಾಪಿಸಲು ಕಾಂಗ್ರೆಸ್ಗೆ ಕೈಕೊಟ್ಟಿದ್ದ ಮುನಿರತ್ನ ಬಿಜೆಪಿಯನ್ನ ಬಲಪಡಿಸಿದ್ರು. ಅಲ್ಲಿಂದ ಶುರುವಾದ ಡಿಕೆ ಫ್ಯಾಮಿಲಿ ವರ್ಸಸ್ ಮುನಿರತ್ನ ಸಮರ ಇಂದಿಗೂ ನಿಂತಿಲ್ಲ. ಆರ್ಆರ್ ನಗರ ಕ್ಷೇತ್ರದಲ್ಲಿ ನನ್ನ ರಾಜಕೀಯ ಜೀವನ ಮುಗಿಸಲು ಡಿಕೆ ಬ್ರದರ್ಸ್ ಮಸಲತ್ತು ಮಾಡ್ತಿದ್ದಾರೆಂದು ಶಾಸಕ ಮುನಿರತ್ನ ಅವಕಾಶ ಸಿಕ್ಕಾಗಲೆಲ್ಲ ಆರೋಪ ಮಾಡ್ತಾನೆ ಇರ್ತಾರೆ. ರೇಪ್ ಕೇಸ್ನಲ್ಲಿ ಜೈಲು ಮುಖ ನೋಡಿರೋ ಶಾಸಕರು ಇದೀಗ ರಿಪಬ್ಲಿಕ್ ಕನ್ನಡದ ಮುಂದೆ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ರು. ಜಿಬಿಯ ಚುನಾವಣೆ ಈಗಾಗಲೇ ಕೆಲವು ಅರ್ಜಿಗಳು ಮೂಗರ್ಜಿಗಳು ಬರೀತಾ ಇದೆ. ನೀನು MLA ರಾಜೀನಾಮೆ ಕೊಟ್ಬಿಡು, ಇಲ್ಲಾಂದ್ರೆ ಜಿಬಿಯ ಚುನಾವಣೆ ಒಳಗಡೆ ನಿನ್ ಮೇಲೆ ಪೋಕ್ಸೋ ಕೇಸ್ ಹಾಕ್ತಾರೆ. ಆಗ್ಲೇ ಬರೀತಾ ಇದ್ದಾರೆ, ಪತ್ರಗಳು ಬರ್ತಾ ಇದೆ, ಬರೀತಾನೆ ಇದ್ದಾರೆ. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕ್ತೀವಿ. ರಿಪಬ್ಲಿಕ್ ಕನ್ನಡದ ಜೊತೆ ಮನಬಿಚ್ಚಿ ಮಾತನಾಡಿರೋ ಶಾಸಕ ಮುನಿರತ್ನ ರಾಜೀನಾಮೆಗೆ ನಾನು ರೆಡಿ, ಆದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ ಎಂದು ಹೇಳಿದ್ರು. ತೃಪ್ತಿ ಆಗ್ತಾರೆ, ಆಯ್ತು ಕೊಡ್ತೇನೆ. ನಾನು ಏನು ನಿಂತೋಗಿದೆಯಲ್ಲ ಕಾಮಗಾರಿಗಳು ಇವೆಲ್ಲ ಪೂರ್ಣಗೊಳಿಸಿ ಸಾಕು. ಇದು ಸವಾಲಲ್ಲ, ಭಿಕ್ಷೆ. ಕ್ಷೇತ್ರದ ಜನರಿಗೋಸ್ಕರ ಅವ್ರ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಶಿಕ್ಷೆ ಕೊಡ್ತಾನೆ ಇರಿ. ನಿಮ್ಗೆ ತೃಪ್ತಿ ಆಗೋಷ್ಟು ಶಿಕ್ಷೆ ಕೊಡಿ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ತಮ್ಮನ ಸೋಲ್ನ ನೀವು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ತಮ್ಮನ ಸೋಲ್ನ ನೀವು ಮರೆಯಕ್ಕಾಗ್ತಾ ಇಲ್ಲ. ಆ ಸೋಲಿನ ನೋವು ನನಗೆಷ್ಟು ಹಿಂಸೆ ಕೊಟ್ಟರು ನಿಮಗೆ ತೀರ್ತಾ ಇಲ್ಲ. ಮೂರ್ಖರು. ಮುನಿರತ್ನನ್ನ ಒಬ್ಬನ್ನ ಜೈಲಿಗೆ ಕಳಿಸ್ಬಿಟ್ರೆ ಪೋಕ್ಸೋ ಕೇಸ್ ಹಾಕಿ, ಭಾರತೀಯ ಜನತಾ ಪಾರ್ಟಿ 100 ಮುನಿರತ್ನ ಹುಟ್ಟಾಕ್ತಾರೆ. ಇವತ್ತು ಇಡೀ ಕ್ಷೇತ್ರಕ್ಕೊಬ್ಬ ಮುನಿರತ್ನ, ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಮುನಿರತ್ನ ಹುಟ್ಟಾಕೋ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ. ದಡ್ರು ಮುನಿರತ್ನ ತೊಂದರೆ ಮಾಡಿ ಜೈಲಿಗೆ ಕಳಿಸ್ಬಿಟ್ರೆ ಗೆದ್ದು ಬಿಡ್ತೀವಿ ಅನ್ನೋ ಮುನಿರತ್ನಂದು ಪಿತ್ರಾಜಿತ ಆಸ್ತಿ ಅಲ್ಲ ಇದು. ಬಿಜೆಪಿ ಶಾಸಕ ಮುನಿರತ್ನ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಅವರಿಗೆ ನೇರ ಸವಾಲು ಹಾಕಿದ್ದಾರೆ. ಜೊತೆಗೆ ಪೋಕ್ಸೋ ಷಡ್ಯಂತ್ರದಂತಹ ಆರೋಪವನ್ನು ಮಾಡಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ತಮಿಳುನಾಡು ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದು ಬೆಂಗಳೂರಿಗೆ ವಾಪಸ್ ಬಂದ ಬಳಿಕ ಅದೇನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ರಂಗಸಜ್ಜಿಕೆ ಆಗ್ತಾ ಇದೆ. 2 ದಿನದ ಹಿಂದೆ ಜಿಬಿಎ ಆಯುಕ್ತರು ವೋಟರ್ ಲಿಸ್ಟ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಶಾಸಕ ಮುನಿರತ್ನ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಜಿಬಿಎ ಎಲೆಕ್ಷನ್ ಹೊತ್ತಿಗೆ ನನ್ನ ರಾಜೀನಾಮೆ ಪಡೆಯೋದಕ್ಕೆ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇವೆ ಅನ್ನುವಂತ ಗಂಭೀರ ಆರೋಪವನ್ನ MLA ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 100 ಮುನಿರತ್ನ ಹುಟ್ಟಾಕ್ತಾರೆ. ಮುನಿರತ್ನ ವಿರುದ್ಧ ನಡೆಯುತ್ತಿದ್ಯಾ ಕೈವಾಡ? ರಿಪಬ್ಲಿಕ್ ಮುಂದೆ ಪೋಕ್ಸೋ ಷಡ್ಯಂತ್ರದ ಬಾಂಬ್. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕಿ. ಮುನಿರತ್ನ ಹಾಲಿ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರೋ ಮುನಿರತ್ನ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕಟ್ಟಾಳು. ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರವನ್ನ ಪ್ರತಿಷ್ಠಾಪಿಸಲು ಕಾಂಗ್ರೆಸ್ಗೆ ಕೈಕೊಟ್ಟಿದ್ದ ಮುನಿರತ್ನ ಬಿಜೆಪಿಯನ್ನ ಬಲಪಡಿಸಿದ್ರು. ಅಲ್ಲಿಂದ ಶುರುವಾದ ಡಿಕೆ ಫ್ಯಾಮಿಲಿ ವರ್ಸಸ್ ಮುನಿರತ್ನ ಸಮರ ಇಂದಿಗೂ ನಿಂತಿಲ್ಲ. ಆರ್ಆರ್ ನಗರ ಕ್ಷೇತ್ರದಲ್ಲಿ ನನ್ನ ರಾಜಕೀಯ ಜೀವನ ಮುಗಿಸಲು ಡಿಕೆ ಬ್ರದರ್ಸ್ ಮಸಲತ್ತು ಮಾಡ್ತಿದ್ದಾರೆಂದು ಶಾಸಕ ಮುನಿರತ್ನ ಅವಕಾಶ ಸಿಕ್ಕಾಗಲೆಲ್ಲ ಆರೋಪ ಮಾಡ್ತಾನೆ ಇರ್ತಾರೆ. ರೇಪ್ ಕೇಸ್ನಲ್ಲಿ ಜೈಲು ಮುಖ ನೋಡಿರೋ ಶಾಸಕರು ಇದೀಗ ರಿಪಬ್ಲಿಕ್ ಕನ್ನಡದ ಮುಂದೆ ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ರು. ಜಿಬಿಯ ಚುನಾವಣೆ ಈಗಾಗಲೇ ಕೆಲವು ಅರ್ಜಿಗಳು ಮೂಗರ್ಜಿಗಳು ಬರೀತಾ ಇದ್ದಾರೆ.
ನೀನು MLA ರಾಜೀನಾಮೆ ಕೊಟ್ಬಿಡು, ಇಲ್ಲಾಂದ್ರೆ GBA ಚುನಾವಣೆ ಒಳಗಡೆ ನಿನ್ ಮೇಲೆ ಪೋಕ್ಸೋ ಕೇಸ್ ಹಾಕ್ತಾರೆ. ಆಗ್ಲೇ ಬರೀತಾ ಇದ್ದಾರೆ ಪತ್ರಗಳು, ಬರ್ತಾ ಇದೆ, ಬರೀತಾನೆ ಇದ್ದಾರೆ. ರಾಜೀನಾಮೆ ಕೊಟ್ಬಿಡು, ಇಲ್ಲ ಪೋಕ್ಸೋ ಕೇಸ್ ಹಾಕ್ತೀವಿ. ರಿಪಬ್ಲಿಕ್ ಕನ್ನಡದ ಜೊತೆ ಮನಬಿಚ್ಚಿ ಮಾತನಾಡಿರೋ ಶಾಸಕ ಮುನಿರತ್ನ, ರಾಜೀನಾಮೆಗೆ ನಾನು ರೆಡಿ, ಆದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ ಎಂದು ಹೇಳಿದ್ರು. ತೃಪ್ತಿ ಆಗ್ತಾರೆ, ಆಯ್ತು ಕೊಡ್ತೇನೆ. ನಾನು ಏನು ನಿಂತೋಗಿದೆಯಲ್ಲ ಕಾಮಗಾರಿಗಳು, ಇವೆಲ್ಲ ಪೂರ್ಣಗೊಳಿಸಿ ಸಾಕು. ಇದು ಸವಾಲಲ್ಲ, ಭಿಕ್ಷೆ. ಕ್ಷೇತ್ರದ ಜನರಿಗೋಸ್ಕರ ಅವ್ರ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಶಿಕ್ಷೆ ಕೊಡ್ತಾನೆ ಇರಿ, ನಿಮ್ಗೆ ತೃಪ್ತಿ ಆಗೋಷ್ಟು ಶಿಕ್ಷೆ ಕೊಡಿ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ತಮ್ಮನ ಸೋಲ್ನ ನೀವು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ತಮ್ಮನ ಸೋಲ್ನ ನೀವು ಮರೆಯಕ್ಕಾಗ್ತಾ ಇಲ್ಲ. ಆ ಸೋಲಿನ ನೋವು ನನಗೆಷ್ಟು ಹಿಂಸೆ ಕೊಟ್ಟರು ನಿಮ್ಗೆ ತೀರ್ತಾ ಇಲ್ಲ. ಮೂರ್ಖರು ಇವರು. ಮುನಿರತ್ನನ್ನ ಒಬ್ಬನ್ನ ಜೈಲಿಗೆ ಕಳಿಸ್ಬಿಟ್ರೆ, ಪೋಕ್ಸೋ ಕೇಸ್ ಹಾಕಿ, ಭಾರತೀಯ ಜನತಾ ಪಾರ್ಟಿ 100 ಮುನಿರತ್ನ ಹುಟ್ಟಾಕ್ತಾರೆ. ಇವತ್ತು ಇಡೀ ಕ್ಷೇತ್ರಕ್ಕೆ ಒಬ್ಬ ಮುನಿರತ್ನ, ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಮುನಿರತ್ನ ಹುಟ್ಟಾಕೋ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ. ದಡ್ರು ಮುನಿರತ್ನನಿಗೆ ತೊಂದರೆ ಮಾಡಿ ಜೈಲಿಗೆ ಕಳಿಸ್ಬಿಟ್ರೆ ಗೆದ್ದು ಬಿಡ್ತೀವಿ. ಮುನಿರತ್ನಂದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಇದು. ಬಿಜೆಪಿ ಶಾಸಕ ಮುನಿರತ್ನ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಅವರಿಗೆ ನೇರ ಸವಾಲು ಹಾಕಿದ್ದಾರೆ. ಜೊತೆಗೆ ಪೋಕ್ಸೋ ಷಡ್ಯಂತ್ರದಂತಹ ಆರೋಪವನ್ನು ಮಾಡಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ತಮಿಳುನಾಡು ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದು, ಬೆಂಗಳೂರಿಗೆ ವಾಪಸ್ ಬಂದ ಬಳಿಕ ಅದೇನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.